ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂತಹ ನಿರ್ವಹಣೆ ಹಂತಗಳು ಅಥವಾ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಟಾಪಿಕ್ ಬಗ್ಗೆ ಏನು ಅಂತಂದ್ರೆ ಹೇಳ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಒಂದು ಕ್ಲಾಸಲ್ಲಿ ವಿದ್ಯಾರ್ಥಿಗಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಮನೇಲಿ ಮಕ್ಕಳು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಹಂಗೆ ವರ್ಕಿಂಗ್ ಪ್ಲೇಸಿಗೆ ಅಂತ ಬಂದಾಗ ಅಲ್ಲೇನು ಅಂತಂದ್ರೆ ಒಂದು ಇಡೀ ಆರ್ಗನೈಸೇಷನ್ ಅಥವಾ ಒಂದು ಇಡೀ ಸಂಸ್ಥೆಯನ್ನು ಮ್ಯಾನೇಜ್ ಮಾಡೋದು ಅಷ್ಟೊಂದು ಸುಲಭವಾದಂಥ ವಿಷಯನೇ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಥರ ವರ್ಕ್ಗಳೇ ನಡೀತಾ ಇರ್ತದೆ. ಒಂದು ವರ್ಕಿಂಗ್ ಪ್ಲೇಸ್ ಅಂತಂದಮೇಲೆ ಪ್ರತಿಯೊಂದನ್ನು ಒಂದು ಅಂಡರ್ ಒಳಗೆ ಇಟ್ಕೊಂಡು ಎಲ್ಲ ಕೆಲಸಗಳು ಇನ್ ಟೈಮಿಗೆ ಆಗೋ ರೀತಿ ಒಳಗೆ ಸರಿಯಾಗಿ ಆಗೋ ರೀತಿ ಒಳಗೆ ನೋಡ್ಕೋಬೇಕು, ಅಂದ್ರೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಒಬ್ಬ ವ್ಯಕ್ತಿಯಿಂದ ಅಥವಾ ಕೆಲವು ವ್ಯಕ್ತಿಗಳಿಂದ ಅದನ್ನ ಮಾಡ್ಕೊಂಡು ಹೋಗೋದೇನು ಅಂತಂದ್ರೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಏನ್ ಮಾಡ್ತಾರ ಅಂತಂದ್ರ ಒಂದು ಕಂಪನಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಒಳಗ ಮ್ಯಾನೇಜ್ಮೆಂಟ್ ಅನ್ನ ಅಥವಾ ನಿರ್ವಹಣೆಯನ್ನ 3 ಹಂತಗಳಲ್ಲಿ ಏನ್ ಮಾಡ್ತಾರ ಅಂದ್ರೆ ಡಿವೈಡ್ ಮಾಡ್ತಾರ ಅಂತ ಹೇಳ್ಬೋದು. ಆ ಹಂತಗಳು ಯಾವ್ಯಾವ ಅನ್ನೋದನ್ನ ನಾನು ಒಂದು ಟ್ರಯಾಂಗ್ಯುಲರ್ ಶೇಪ್ ಇರ್ತಕ್ಕಂಥ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ಮೊದಲೇದು ಉನ್ನತ ಹಂತ ಅಥವಾ ಟಾಪ್ ಲೆವೆಲ್ ಅಂತ ಹೇಳಿ, ಸೆಕೆಂಡ್ ಮಧ್ಯಮ ಹಂತ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಇನ್ನು ಥರ್ಡ್ ಒನ್ ಕಾರ್ಯಾಚರಣೆ ಹಂತ ಆಪರೇಷನಲ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಉನ್ನತ ಹಂತ ಅಂತಂದಾಗ ಒಂದು ಕಂಪನಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅಲ್ಲಿ ಕಂಪನಿಯ ಮುಖ್ಯಸ್ಥರು ಅಂತ ಏನಿರ್ತಾರ ಅಥವಾ ಆ ಕಂಪನಿಯನ್ನ ಪ್ರಾರಂಭಿಸಿರ್ತಕ್ಕಂಥ ವ್ಯಕ್ತಿಗಳು ಓನರ್ಸ್ ಅಂತ ಏನಿರ್ತಾರ, ಆ ಕಂಪನಿಯನ್ನ ನಡೆಸ್ಕೊಂಡು ಹೋಗುವಂಥವ್ರು, ಡಿಸಿಷನ್ ಮೇಕರ್ಸ್, ಪಾಲಿಸಿ ಮಾಡ್ತಕ್ಕಂಥವ್ರು ಅಥವಾ ಪ್ಲಾನ್ಗಳನ್ನ ರೆಡಿ ಮಾಡ್ತಕ್ಕಂಥವ್ರು ಏನಿರ್ತಾರ ಅವರೆಲ್ಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನಾಗ ಬರ್ತಾರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಯಾರು ಇರ್ತಾರಲ್ಲಿ ಅಂತಂದ್ರ ಒಂದು ಸಂಸ್ಥೆಯ ಪ್ರೆಸಿಡೆಂಟ್ ಅಂತ ಹೇಳಿ, ಒಂದು ಸಂಸ್ಥೆಯ ಅಧ್ಯಕ್ಷರು ಯಾರು ಇರ್ತಾರ ಅವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನಾಗ ಇರ್ತಾರ. ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರ, ಅಂದ್ರೆ ಆಡಳಿತ ಮಂಡಳಿಯ ಸದಸ್ಯರು ಇರ್ತಾರ. ನೆಕ್ಸ್ಟ್ ಒಂದು MD ಇರ್ಬೋದು. ಆ ಒಂದು ಟಾಪ್ ಲೆವೆಲ್ ಒಳಗೆ MD ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿ. ಡೈರೆಕ್ಟರ್ ಒಳಗೆ ಒಬ್ಬ ವ್ಯಕ್ತಿಯನ್ನ ನಾವು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಮುಖ್ಯಸ್ಥನಾಗಿ ಮಾಡಿದ್ರೆ ಅದಕ್ಕೆ MD ಅಂತ ಕರಿತೀವಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿ. ಅಥವಾ ಯಾರು ಡೈರೆಕ್ಟರ್ಸ್ ಅದನ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತಂದ್ರೆ ಒಬ್ಬ ಸಮರ್ಥ ವ್ಯಕ್ತಿಯನ್ನ ಆ ಸಂಸ್ಥೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಮುಖ್ಯಸ್ಥನಾಗಿ ನೇಮಕ ಮಾಡ್ಬೋದು. ಅವನಿಗೆ ನಾವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಕರಿತೀವಿ, ಅಂದ್ರೆ CEO ಅಂತ ಹೇಳಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ. ಇವ್ರು ಇಷ್ಟರು ಜನ ಏನಾಗ್ತಾರ ಅಂತಂದ್ರ ಟಾಪ್ ಲೆವೆಲ್ ನ ಬರ್ತಾರ ಅಂತ ಹೇಳಿ. ಇವ್ರ ಕೆಲಸ ಏನದ ಅಂತಂದ್ರ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಗ ಅಥವಾ ಕಂಪನಿಗೆ ಸಂಬಂಧಪಟ್ಟಂಗ ಯೋಜನೆಗಳನ್ನ ತಯಾರಿಸುವಂಥದ್ದು, ಉದ್ದೇಶಗಳನ್ನ ಏನು ಅಂತಂದ್ರ ರಚನೆ ಮಾಡ್ತಕ್ಕಂಥದ್ದು, ಅಥವಾ ಆ ಸಂಸ್ಥೆ ಹೆಂಗ್ ನಡಿಬೇಕು ಅನ್ನೋದು ಸಂಬಂಧಪಟ್ಟಂಗ ನೀತಿ ನಿಯಮಗಳನ್ನ ರಚನೆ ಮಾಡುವಂಥದ್ದು ಉನ್ನತ ಹಂತದ ನಿರ್ವಾಹಕರ ಕೆಲಸ ಆಗಿರ್ತದೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಮಧ್ಯಮ ಹಂತದ ನಿರ್ವಾಹಕರು ಅಂತ ಬಂದಾಗ ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಹೇಳ್ತೀನಿ. ಮಧ್ಯಮ ಹಂತದ ನಿರ್ವಾಹಕರೊಳಗ ಖರೀದಿ, ಮಾರಾಟ ಇತ್ಯಾದಿ ವಿಭಾಗೀಯ ಮುಖ್ಯಸ್ಥರು ಅಥವಾ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಅಂತ ಹೇಳಿ. ಒಂದು ಕಂಪನಿ, ದೊಡ್ಡ ಪ್ರಮಾಣದ ಕಂಪನಿ ಇದ್ದಾಗ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಇರ್ತಾವು. ಖರೀದಿ ವಿಭಾಗ ಅಂತ ಇರುತ್ತೆ, ಮಾರಾಟ ವಿಭಾಗ ಅಂತ ಇರುತ್ತೆ, ಲೆಕ್ಕಪತ್ರ ವಿಭಾಗ ಅಂತ ಇರುತ್ತೆ, ಅಥವಾ ಮಾರಾಟ ಪ್ರಕ್ರಿಯೆ ವಿಭಾಗ, ಮಾನವ ಸಂಪನ್ಮೂಲ ವಿಭಾಗ ಅಂತ ಹೇಳಿ ಬೇರೆ ಬೇರೆ ವಿಭಾಗಗಳ ಮುಖಾಂತರ ಒಂದು ಕಂಪನಿ ಒಳಗೆ ನಡೆಸ್ತಾ ಇರ್ತಾರ. ಅಂತ ಸಂದರ್ಭಗಳಲ್ಲಿ ಏನು ಅಂತಂದ್ರೆ ಒಂದೊಂದು ವಿಭಾಗಕ್ಕೂ ಒಬ್ಬ ಮ್ಯಾನೇಜರ್ ಅಂತ ಇರ್ತಾರ. ಆ ಮ್ಯಾನೇಜರ್ಗಳು ಆ ವಿಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ಕೊಂಡು ಹೋಗ್ತಾರ ಅಂತ ಹೇಳ್ಬೋದು. ಆ ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರನ್ನ ಅಥವಾ ಮ್ಯಾನೇಜರ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ಮಿಡಲ್ ಲೆವೆಲ್ ಒಳಗೆ ನೋಡ್ತೀವಿ. ಇವ್ರ ಕೆಲಸ ಏನು ಅಂತಂದ್ರ ಟಾಪ್ ಲೆವೆಲ್ ಅಂದ್ರೆ ಉನ್ನತ ಹಂತದ ನಿರ್ವಾಹಕರು ಏನು ಒಂದು ಯೋಜನೆಗಳನ್ನ ತಯಾರು ಮಾಡಿರ್ತಾರ ಅಥವಾ ಅವ್ರ ನಿಯಮಗಳು ನೀತಿಗಳು ಏನಿರ್ತಾವ ಅವುಗಳನ್ನ ಏನು ಅಂತಂದ್ರ ವರ್ಕರ್ಸ್ ಮುಖಾಂತರ ಅಂದ್ರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ಮುಖಾಂತರ ಜಾರಿಗೆ ತರಿಸ್ತಕ್ಕಂಥ ಅಥವಾ ಕೆಲಸ ತೆಗೊಳ್ತಕ್ಕಂಥ ಕೆಲಸ ಯಾರ್ದು ಅಂತಂದ್ರ ಮಧ್ಯಮ ಹಂತದ ನಿರ್ವಾಹಕರದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನು ಅಂತಂದ್ರ ಕೆಳ ಹಂತ ಅಥವಾ ನಾವು ಕಾರ್ಯಾಚರಣೆ ಹಂತ ಕರಿತೀವಿ ಅಥವಾ ಆಪರೇಷನಲ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಕೆಲಸವನ್ನ ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಇರ್ತಾರ. ಅದ್ರೊಳಗೆ ಫೋರ್ಮೆನ್ ಮತ್ತು ಸೂಪರ್ವೈಸರ್ಸ್ ಬರ್ತಾರ. ಸೂಪರ್ವೈಸರ್ಸ್ ಅಂದ್ರ ವರ್ಕರ್ಸ್ ಕೆಲಸ ಮಾಡುವಂತ ಜಾಗದೊಳಗೆ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಕೂಡ ಮಾಡ್ತಾರ. ಮತ್ತು ಅವ್ರಿಗೆ ಏನಾದ್ರು ತಿಳಿಲಿಲ್ಲ ಅಂದ್ರ ಮಾರ್ಗದರ್ಶನ ಮಾಡುವಂತ ಕೆಲಸ ಕೂಡ ಮಾಡ್ತಾರ. ಈ ರೀತಿ ಏನು ಅಂತಂದ್ರ 3 ಲೆವೆಲ್ ಒಳಗ ಮ್ಯಾನೇಜ್ಮೆಂಟ್ ಅನ್ನ ನಿರ್ವಹಿಸಿದಾಗ ಏನಾಗುತ್ತೆ ಅಂದ್ರೆ ಹಂತ ಹಂತವಾಗಿ ನಿರ್ವಹಣೆಯನ್ನು ನಾವೇನ್ ಮಾಡ್ಬೋದು, ಸುಲಭಗೊಳಿಸಬಹುದು. ಮ್ಯಾನೇಜರ್ಸ್ ಅವ್ರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲಸವನ್ನು ಅವ್ರು ಮಾಡ್ತಾರ. ಸೂಪರ್ವೈಸರ್ಸ್ ವರ್ಕರ್ಸ್ ಕಡೆಯಿಂದ ಕೆಲಸ ತೆಗೊಳ್ಳುವಂತ ಕೆಲಸ ಅವ್ರು ಮಾಡ್ತಾರ. ಟಾಪ್ ಲೆವೆಲ್ ಅವರು ಸಂಸ್ಥೆ ಡೆವಲಪ್ಮೆಂಟಿಗೋಸ್ಕರ, ಕಾರ್ಯಾಚರಣೆಗಳಿಗೋಸ್ಕರ ಏನೇನು ಪ್ಲಾನ್ಗಳನ್ನ ಮಾಡಬೇಕು, ಯೋಜನೆಗಳನ್ನ ರೂಪಿಸಬೇಕು, ನೀತಿ ನಿಯಮಗಳನ್ನ ಮಾಡಬೇಕು ಅನ್ನೋಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಈ ರೀತಿ ಹಂತ ಹಂತವಾಗಿ ನಿರ್ವಹಣೆಯನ್ನ ನಾವು ವಿಭಾಗೀಕರಣ ಮಾಡಿ ಅದೇ ರೀತಿ ಒಳಗೆ ನಿಭಾಯಿಸ್ಕೊಂಡು ಹೋಗೋದ್ರಿಂದ ಒಂದು ಸಂಸ್ಥೆಯನ್ನ ಯಶಸ್ವಿಯಾಗಿ ಮತ್ತು ಬಹಳಷ್ಟು ಎಫೆಕ್ಟಿವ್ ಆಗಿ ಏನು ಅಂತಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಇದೇ ರೀತಿ ಎಲ್ಲಾ ಸಂಸ್ಥೆಗಳು ಅಳವಡಿಸೋದ್ರಿಂದ ಆ ಸಂಸ್ಥೆ ಯಶಸ್ವಿ ಆಗೋದ್ರೊಳಗೆ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.